ಅಂದರೆ ಸೋಮವಾರ ನಮ್ಮ ಜಿಲ್ಲೆಗೆ ಎರಡನೇ ಬಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಮಂತ್ರಿವರ್ಯರು ಕೂಡ ದೊಡ್ಡ ಸಮಾವೇಶವನ್ನು ಶಿಡ್ಲಘಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರದ ಕಾರ್ಯಕ್ರಮ ಇದು. ಸರಿಸುಮಾರು 2,000 ಕೋಟಿ ಮೊತ್ತದ ಅನೇಕ ಕಾಮಗಾರಿಗಳಿಗೆ ಚಾಲನೆ ಮಾಡ್ತಕ್ಕಂಥದ್ದು, ಗುದ್ದಲಿ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು ಇದು ಸೇರಿಕೊಂಡು ಇವತ್ತು ಎರಡನೇ ಬಾರಿ. ಮೊದಲು ಗೌರಿಬಿದನೂರಿಗೆ ಬಂದಿದ್ದು ನಮ್ಮೆಲ್ಲರ ಒಂದು ಸುದೈವ. ಬಹುಶಃ 6 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು ನಾನು ಕಂಡು ಆಗ್ತಾನೆ ನನ್ನನ್ನು ಡಾಕ್ಟರ್ HN ಒಂದು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರನ್ನು ಮಾಡಿದ ಒಂದು ವಾರಕ್ಕೆ ಬಂದಿದ್ದು ನಮಗೆ ಒಂದು ರೀತಿ ಮೆರುಗನ್ನು ಕೊಡ್ತು ಅಂತೇಳಿ. ತಾವು ಕೂಡ ಎಲ್ಲ ಕಾರ್ಯಕ್ರಮ ಚೆನ್ನಾಗಿದ್ದನ್ನೇ ಮೆಲುಕು ಹಾಕ್ಬೋದು. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗೇನೋ ವಿರೋಧ ಪಕ್ಷದವರು ಟೀಕೆ ಮಾಡ್ತಾಯಿದ್ರು, ಬರೀ ಭಾಗ್ಯಗಳಿಗೆ ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇದ್ದಾರೆ ಬಿಟ್ಟರೆ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ ಅಂತಕ್ಕಂಥ ದೊಡ್ಡ ಅಪವಾದವನ್ನು ಮತ್ತು ಟೀಕೆಗಳನ್ನು ಮಾಡ್ತಾಯಿದ್ರು. ಕಳೆದ 1 ವರ್ಷದಿಂದ ಬಹುಶಃ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಸಾವಿರಾರು ಕೋಟಿಗಳ ಕಾರ್ಯಕ್ರಮಗಳನ್ನು ಚಾಲನೆ ಮಾಡ್ತಕ್ಕಂಥದ್ದು, ಪ್ರಾರಂಭ ಮಾಡಿಸ್ತಕ್ಕಂಥದ್ದು. ಪ್ರತಿ ಜಿಲ್ಲೆಯಲ್ಲಿ ಕೂಡ ಕನಿಷ್ಠ 2,000 ಕೋಟಿ 3,000 ಕೋಟಿ ಉತ್ತರ ಭಾಗದಲ್ಲಿ ಕೂಡ ಮತ್ತು ಮಧ್ಯ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಕೂಡ ಮಾಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಗೂ ಕೂಡ ಇವತ್ತು ಶಿಡ್ಲಘಟ್ಟದಲ್ಲಿ ಆಧುನಿಕ ಮಾರುಕಟ್ಟೆ ವ್ಯವಸ್ಥೆ ತರೋದಕ್ಕೆ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ನಿರ್ಮಾಣ ಆಗ್ತಾಯಿದೆ. ಮತ್ತು HN ವ್ಯಾಲಿ ನೀರು 2ನೇ ಹಂತದ್ದು 3ನೇ ಹಂತದ್ದು, ಮೊನ್ನೆ 2ನೇ ಹಂತದ್ದು ಬಾಗೇಪಲ್ಲಿಗೆ ಸುಮಾರು 25 ಕೆರೆಗಳಿಗೆ ಕೊಡ್ತಕ್ಕಂಥದ್ದು ಈಗ ಆಲ್ರೆಡಿ ಚಾಲನೆ ಆಗಿದೆ. ಕೆರೆಗಳಿಗೆ ತುಂಬಿಸ್ತಾ ಇದ್ದಾರೆ. 3ನೇ ಹಂತದ್ದು ಶಿಡ್ಲಘಟ್ಟ ಮತ್ತು ಚಿಂತಾಮಣಿಗೆ ಎರಡೂ ಸೇರಿ ಸರಿಸುಮಾರು 200ಕ್ಕೂ ಹೆಚ್ಚು ಕೆರೆಗಳಿಗೆ HN ವ್ಯಾಲಿ ನೀರು ತರ್ತಕ್ಕಂಥ ಯೋಜನೆಗೆ ಚಾಲನೆ ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದು ನಮ್ಮ ತಾಲೂಕಲ್ಲಿ ಹೇಳ್ಬೇಕಂದ್ರೆ ಸುಮಾರು ನಾನಿದ್ದಾಗಲೇ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ವಸತಿ ಹಾಸ್ಟೆಲನ್ನು ಮಂಜೂರು ಮಾಡಿಸಿದ್ದೆ ಸುಮಾರು 6 ಕೋಟಿ ವೆಚ್ಚದಲ್ಲಿ. ಅದು ಕೂಡ ನಮ್ಮ ಕೋಟೆ ಹತ್ರ ಕಟ್ಟಿರ್ತಕ್ಕಂಥದ್ದು. ಅದು ಕೂಡ ಅದು ಶಿಲಾನ್ಯಾಸ ಮಾಡ್ತಕ್ಕಂಥದ್ದು. ಜೊತೆಗೆ ಕೆಲವು ಆಸ್ಪತ್ರೆಗಳು ಏನು ನಮ್ಮ ಕಾದರ್ಮಣಿ ಇರ್ಬೋದು, ಹಿರೇಬಿದನೂರು ಇರ್ಬೋದು, ಆ ಕಡೆ ಎಲ್ಲ ಕೂಡ ಈಗೇನು ನಮ್ಮ ಸೆಂಟರ್ಸ್ ಅಂತ ಇದ್ದರು ಅವನ್ನ ಹೆಚ್ಚಿಗೆ ಮಾಡಿ ಅವು ಅಪ್ಗ್ರೇಡ್ ಮಾಡಿ ಅವಕ್ಕೆ ಸುಮಾರು ಒಂದೊಂದು ಆಸ್ಪತ್ರೆಗೆ ಕೂಡ ಸುಮಾರು 30ರಿಂದ 40 ಲಕ್ಷ ಕಟ್ಟಡಕ್ಕೆ ಕೊಟ್ಟಿರ್ತಕ್ಕಂಥದ್ದು, 55 ಲಕ್ಷ. ಸುಮಾರು 6 ಆಸ್ಪತ್ರೆಗಳು 3 ಆಗಿದ್ದಾವೆ, ಇನ್ನು 3 ಚಾಲನೆ ಕೊಡ್ತಕ್ಕಂಥದ್ದು ಕೂಡ ಇದೆ. ಜೊತೆಗೆ ಕೆಲವು ಅಂಗನವಾಡಿ ಕಟ್ಟಡಗಳು ಮತ್ತು ಕೆಲವು ನೀರಾವರಿ ಕಾಮಗಾರಿಗಳು, ಬೇರೆ ಬೇರೆ ಇಲಾಖೆಗಳಿಗೆ ಸಂಪೂರ್ಣ ಇಡೀ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದು, ಶಂಕುಸ್ಥಾಪನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಏನು ಸಾಬೀತಾಗುತ್ತೆ ಅಂದರೆ ಈಗ ಸರ್ಕಾರ ಚೆನ್ನಾಗಿ ಆರ್ಥಿಕವಾಗಿ ಸುಭದ್ರ ಸ್ಥಿತಿಯಲ್ಲಿದೆ. ಗ್ಯಾರಂಟಿಗಳು ಕೂಡ 2 ವರ್ಷ ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿಯಲ್ಲಿ ಕೂಡ ಹಣ ಇಲ್ಲ ಅನ್ನೋ ರೀತಿಯಲ್ಲಿ ಭಾಳ ಬುದ್ಧಿವಂತಿಕೆಯಿಂದ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಯಾವುದೂ ಇನ್ನು 2 ವರ್ಷದಲ್ಲಿ ರಾಜ್ಯ ನಿರೀಕ್ಷಿಸಿದ ಮಟ್ಟಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಆಗ್ತದೆ. ಇದು ಒಂದು ಸೂಚ್ಯಂಕ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ನಮ್ಮ ತಾಲೂಕಿಂದ ಕೂಡ ನಾವು ಆ ಕಾರ್ಯಕ್ರಮಕ್ಕೆ
ಪ್ರತಿ ಪಂಚಾಯತಿಗೆ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡ್ತಾಯಿದ್ವಿ. ಹೆಚ್ಚಿನ ರೀತಿಯಲ್ಲಿ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ನಮ್ಮ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಮತ್ತು ಈ ಕಾರ್ಯಕ್ರಮ ಖಂಡಿತ ನನಗೆ ವಿಶ್ವಾಸ ಇದೆ, ಕನಿಷ್ಠ ಒಂದು 50,000 ಜನ ಕೂಡ ಇಡೀ ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮಕ್ಕೆ ಜನ ಬರ್ತಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಮತ್ತೊಮ್ಮೆ ಸರ್ಕಾರದ ಶಕ್ತಿ ಪ್ರದರ್ಶನ ಆಗುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನು ನಾನು ವ್ಯಕ್ತ ಮಾಡ್ತೀನಿ. ಸರ್, ನಮ್ಮ ತಾಲೂಕು ಏನಾದರೂ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ, ಪ್ರಕಾಶ್ ರೆಡ್ಡಿ, ರಮೇಶ್ ನಾಯಕ್, ನರಸಿಂಹರೆಡ್ಡಿ, ತಾರಾನಾಥ್, ಗೌರಿಬಿದನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೇಣು ಇನ್ನೂ ಮುಂತಾದ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. What?